ನಮಸ್ಕಾರ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಚೈತ್ರ ಮಾಸದ 9ನೇ ದಿನ ಅಂದ್ರೆ ವರ್ಷದ ಮೊದಲ ತಿಂಗಳಲ್ಲಿ ಬರುವ ಹಬ್ಬ. ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಯೋಧ್ಯ ರಾಜ ದಶರಥನು ಪುತ್ರ ಕಾಮೇಷ್ಟಿ ಯಾಗದ ಫಲವಾಗಿ ರಾಮನ ಜನನವಾಯಿತು. ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯ ಕರ್ಕಾಟಕ ಲಗ್ನದ ಅಯೋಧ್ಯೆಯಲ್ಲಿ ಶ್ರೀರಾಮನು ಜನಿಸಿದನೆಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ನಾವು ರಾಮನವಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ. ಈ ವಿಶೇಷ ದಿನದಲ್ಲಿ ಶ್ರೀರಾಮನಿಗೆ ವಿಶೇಷ ನೈವೇದ್ಯ ಪಾನಕ. ಇದು ಬೆಲ್ಲ, ಏಲಕ್ಕಿ, ಮೆಣಸು ಮತ್ತು ನೀರಿನಿಂದ ತಯಾರಿಸಿದ ಸಿಹಿ ಪಾನೀಯ. ನಿಂಬೆ ರಸ, ಒಣಶುಂಠಿ, ತಾಜಾ ಶುಂಠಿ, ಜೇನುತುಪ್ಪ ಅಥವಾ ತುಳಸಿ ಎಲೆಗಳನ್ನು ಸೇರಿಸುವ ವಿವಿಧ ರೀತಿಯ ಪಾನಕವನ್ನು ನೀವು ಕಾಣಬಹುದು. ಬೇಸಿಗೆಯಲ್ಲಿ ತಂಪು ನೀಡುವ ಈ ಪಾನಕ ಶ್ರೀರಾಮನಿಗೆ ಅರ್ಪಿಸಿ ನಂತರ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ಈ ರಾಮನವಮಿಯಂದು ಭಕ್ತಿಯಿಂದ ಪೂಜಿಸೋಣ ಮತ್ತು ಪಾನಕವನ್ನ ಸೇವಿಸಿ ಶ್ರೀರಾಮನ ಅನುಗ್ರಹವನ್ನ ಪಡೆದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.